Today, we shall try to find out how vehicles were being run in olden days, maybe about 50 years back. 50 ವರ್ಷದ ಹಿಂದೆ ಲಾರಿ, ಬಸ್ಸು ಮತ್ತೆ ಕಾರುಗಳು ಹೇಗೆ ಓಡಾಡ್ತಾ ಇದ್ವು, ಏನು ಇಂಧನವನ್ನು ಬಳಸ್ತಾ ಇದ್ವು ಅನ್ನೋದು ನೋಡೋಣ. 50 ವರ್ಷದ ಹಿಂದೆ ಸುಮಾರು ಸ್ಕೂಟರ್ಗಳೇ ಕಾಣಿಸ್ತಾ ಇರಲಿಲ್ಲ, ಬರೀ ಸೈಕಲ್ಗಳಿರ್ತಾ ಇತ್ತು. ನಾನು ಚಿಕ್ಕವನಾಗಿದ್ದಾಗ ಕೆಲವು ಬಸ್ಸುಗಳಲ್ಲಿ ನಾವು ಹೋದಾಗ ಬಸ್ಸಿನ ಹಿಂಭಾಗದಲ್ಲಿ ಒಂದು ದೊಡ್ಡದಾಗಿರ್ತಕ್ಕಂಥ ಒಂದು ಇಜ್ಜಲನ್ನು ತುಂಬತಕ್ಕಂಥ ಒಂದು ಕುಲುಮೆ ಇತ್ತು. ಅದರಲ್ಲಿ ಇಜ್ಜಲು ಕೆಂಡವನ್ನು ಮಾಡ್ತಿದ್ರು, ನೀರು ಪಕ್ಕದಲ್ಲಿ ಕುದಿತಾ ಇತ್ತು. ಅದರಿಂದ ಸ್ಟ್ರೀಮ್ ಉತ್ಪತ್ತಿಯಾಗಿ ಸ್ಟ್ರೀಮು ಎಂಜಿನ್ಗೆ ಹೋಗ್ತಾ ಇತ್ತು. ಅಂದ್ರೆ ರೈಲ್ವೆ ಎಂಜಿನ್ ಹೇಗೆ ವರ್ಕ್ ಮಾಡ್ತಿತ್ತೋ ಹಾಗೆ ಬಸ್ಸುಗಳು, ಲಾರಿಗಳು ಸಹಿತ ಓಡಿಸ್ತಾ ಇದ್ರು. ಆಮೇಲೆ ಆ ಪದ್ಧತಿ ಹೋಗಿ ಡೀಸೆಲ್ಲು, ಪೆಟ್ರೋಲು ಇವು ಬಂದವು. ಅಂದ್ರೆ ಇಂಧನವನ್ನ ನಾವು ಬೇಗ ಬೇಗ ಬದಲಾವಣೆ ಮಾಡ್ತಾ ಇದ್ದೀವಿ. ಫ್ಯೂಚರ್ ಇನ್ನು ಮುಂದೆ ಏನಾಗಬಹುದು ಅಂದ್ರೆ ಎಲ್ಲ ವಾಹನಗಳು ಹೊಗೆ ಇಲ್ಲದೆ, ಶಬ್ದವಿಲ್ಲದೆ ನಡೀತಕ್ಕಂಥ ಇಂಧನಗಳನ್ನ ಉಪಯೋಗಿಸೋದಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ಇಲ್ಲಿ ಒಂದು ಕಾರು, ಒಂದು ಬಸ್ಸು, ಇನ್ನೊಂದು ಬಸ್ಸು, ಸಣ್ಣ ಕಾರು ಇಲ್ಲಿ ತೋರಿಸಿದೀನಿ 3 ಚಿತ್ರದಲ್ಲಿ. ಇದು ಸ್ಟೀಮ್ ಅಂದ್ರೆ ಇಜ್ಜಲು, ಕಲ್ಲಿಜ್ಜಲು, ನೀರು ಅನ್ನು ಉಪಯೋಗಿಸಿ ಅದರಿಂದ ಆವಿ ಉತ್ಪತ್ತಿ ಮಾಡಿ ಅದರಲ್ಲಿ ಈ ವಾಹನಗಳು ಚಲಿಸ್ತಾ ಇತ್ತು. ಆಟೋಮೊಬೈಲ್ಸ್ ಯೂಸಿಂಗ್ ಚಾರ್ಕೋಲ್ ವಾಟರ್ ಟು ಪ್ರೊಡ್ಯೂಸ್ ಸ್ಟೀಮ್ ಫಾರ್ ಎನರ್ಜಿ ಟು ಮೂವ್ ಅರೌಂಡ್. ಇದು ಬಹಳ ಹಿಂದೆ, ಸುಮಾರು 60-70 ವರ್ಷದ ಹಿಂದೆ ನಡೀತಾ ಇತ್ತು. ಆದರೆ ಇವಾಗ ಇವು ಕಾಣಿಸೋದಿಲ್ಲ. ನೀವೇನಿದ್ರು ಚಿತ್ರಗಳನ್ನು ನೋಡ್ಬೇಕು ಅಥವಾ ಯಾವ್ದಾದ್ರು ದೊಡ್ಡ ಮ್ಯೂಸಿಯಂಗೆ ಹೋದಾಗ ಈ ರೀತಿ ವಾಹನಗಳನ್ನು ನೀವು ನೋಡ್ಬೋದು. ಇತ್ತೀಚಿನ ದಿನಗಳಲ್ಲಿ ರಾಕೆಟ್ ಅನ್ನು ಉಪಯೋಗಿಸ್ತಾ ಇದ್ದಾರೆ. ಅದು ಯುದ್ಧಕ್ಕಾಗ್ಬೋದು, ಶಾಂತಿಗಾಗ್ಬೋದು, ಯಾವುದಕ್ಕಾದ್ರೂ ರಾಕೆಟ್ಗಳು ಹೋಗ್ತಾ ಇದ್ದಾರೆ. ಅದರಲ್ಲಿ ಹೈಡ್ರೋಜನ್ ಲಿಕ್ವಿಡ್ ಅನ್ನು ಉಪಯೋಗಿಸ್ತಾರೆ. ಏರೋಪ್ಲೇನ್ಗಳಲ್ಲಿ ಜೆಟ್ ಫ್ಯೂಯಲ್ ಅಂತ ಕರೀತಾರೆ, ಅಂದ್ರೆ ಅತ್ಯಂತ ಶುದ್ಧವಾಗಿರ್ತಕ್ಕಂಥ ಪೆಟ್ರೋಲ್ ಉಪಯೋಗಿಸ್ತಾರೆ. ಕಾರು, ಲಾರಿ, ಇಂಥ ಸ್ಕೂಟರ್, ಇಂಥ ವಾಹನಗಳಲ್ಲಿ ಗ್ಯಾಸೋಲಿನ್ ಅಂತಕ್ಕಂಥದ್ದು ಮತ್ತು ಡೀಸೆಲ್ ಉಪಯೋಗಿಸ್ತಾರೆ. ಕೆಲವು ಕಡೆ ಇನ್ನೂ ಸಹಿತ ಕಲ್ಲಿದ್ದಲನ್ನು ಉಪಯೋಗಿಸ್ತಕ್ಕಂಥ ರೈಲುಗಳು ಕಂಡು ಬರುತ್ತೆ. ಆದ್ರೆ ಇಂಡಿಯಾದಲ್ಲಿ ಹೆಚ್ಚು ಕಲ್ಲಿದ್ದಲು ಉಪಯೋಗಿಸ್ತಕ್ಕಂಥ ರೈಲುಗಳು ಇಲ್ಲ. ಸ್ಟೀಮ್ ಎಂಜಿನ್ ಅಂತ ಕರಿತಾ ಇದ್ವಲ್ಲ, ಅದು ಇಲ್ಲ. ಅಂದ್ರೆ ಬಗೆ ಬಗೆಯಾಗಿ ವಾಹನದ ಇಂಧನಗಳನ್ನು ನಾವು ಬದಲಾಯಿಸ್ತಾ ಬರ್ತಾ ಇದ್ದೀವಿ ಅನ್ನೋದು ಈ ಚಿತ್ರಗಳು ತೋರಿಸುತ್ತೆ. ವರ್ಷಗಳು ಕಳೆದ ಹಾಗೆಲ್ಲ ಹೊಸ ರೀತಿಯ ವಾಹನಗಳು ಬರ್ತಿವೆ. ಈ ವಾಹನಗಳಿಗೆ ಇಂಧನ ಅಂದ್ರೆ ಫ್ಯೂಯಲ್ ಬೇಕಾಗುತ್ತೆ. ಹೆಚ್ಚು ಹೆಚ್ಚು ಪೆಟ್ರೋಲ್ ಅಥವಾ ಡೀಸೆಲ್ ಉಪಯೋಗಿಸ್ತಕ್ಕಂಥ ವಾಹನಗಳು ಬಂದರೆ ಪೆಟ್ರೋಲ್ ಮತ್ತು ಡೀಸೆಲ್ಲು ಬಹಳ ಬೇಗ ಮಾಯವಾಗಿಬಿಡುತ್ತೆ. ಕಾರಣ ಭೂಮಿಯಲ್ಲಿ ಬಹಳ ಸೀಮಿತವಾಗಿದೆ ಅದು. ವಾಯು ಮಾಲಿನ್ಯ ಹೆಚ್ಚುತ್ತೆ, ಹವಾಮಾನ ಬದಲಾವಣೆ ಆಗುತ್ತೆ. ಅಂದರೆ ಪೆಟ್ರೋಲ್ ಮತ್ತು ಡೀಸೆಲ್ ಅನ್ನ ನಾವು ಹೆಚ್ಚು ಉಪಯೋಗಿಸೋದಕ್ಕೆ ಸಾಧ್ಯವಿಲ್ಲ. ಅಂದರೆ ಒಂದು, ಅದರ ಸೋರ್ಸು ಕಡಿಮೆ ಆಗ್ಬೋದು, ಮತ್ತೆ ಪೊಲ್ಯೂಷನ್ ಜಾಸ್ತಿ ಆಗ್ಬೋದು. ಈಗ ನೀವು ನೋಡಿದ್ದೀರಾ, ಡೆಲ್ಲಿ, ಬೆಂಗಳೂರು ಇಂಥ ಕಡೆಗೆ ವಾಯು ಮಾಲಿನ್ಯ ಜಾಸ್ತಿ ಆಗ್ತಾ ಇದೆ. ಜನಗಳು ಉಸಿರಾಡೋದಕ್ಕೆ ತುಂಬಾ ತೊಂದರೆ ಆಗ್ತಾ ಇದೆ. ಈ ರೀತಿಯಾಗಿರ್ತಕ್ಕಂಥ ಸನ್ನಿವೇಶದಲ್ಲಿ ಹೊಸ ಇಂಧನಗಳನ್ನ ಹೇಗೆ ಉಪಯೋಗಿಸ್ಬೇಕು ಅನ್ನೋದನ್ನ ಗೌರ್ಮೆಂಟು ಎಲ್ಲ ಕಡೆ ಯೋಚನೆ ಮಾಡಿ ಹೊಸ ರೀತಿಯ ವಾಹನಗಳನ್ನ ಉತ್ಪತ್ತಿ ಮಾಡ್ತಾ ಇದ್ದಾರೆ. ಈ ಒಂದು ಎನರ್ಜಿ ಅಂದರೆ ಇಂಧನದ ತೊಂದರೆಯಿಂದ ಪೊಲ್ಯೂಷನ್ ಜಾಸ್ತಿ ಆದಾಗ್ರಿಂದ
ಮುಂದೆ ಯಾವ ರೀತಿಯಾಗಿರ್ತಕ್ಕಂಥ ಇಂಧನವನ್ನು ಉಪಯೋಗಿಸಬೇಕು, ವಾಟ್ ಕೈಂಡ್ ಆಫ್ ಎನರ್ಜಿ ವಿ ಮಸ್ಟ್ ಯೂಸ್ ಫಾರ್ ಆಟೋಮೊಬೈಲ್ಸ್ ಅಂತಕ್ಕಂಥ ಯೋಚನೆಗಳನ್ನು ಮಾಡಿ ಆಗಲೇ ಎಲೆಕ್ಟ್ರಿಸಿಟಿ ಮತ್ತು ಬ್ಯಾಟರಿಯನ್ನು ಉಪಯೋಗಿಸ್ತಾ ಇದ್ದಾರೆ. ಜಪಾನ್ ಅಂತ ದೇಶಗಳಲ್ಲಿ ಹೈಡ್ರೋಜನ್ ಫ್ಯೂಯಲ್ ಇರ್ತಕ್ಕಂಥ ವೆಹಿಕಲ್ಸ್ ಬರ್ತಾ ಇದೆ, ಬಯೋಫ್ಯೂಯಲ್ಸ್ ಬರ್ತಿದೆ, ಸೋಲಾರ್ ಎನರ್ಜಿ ಉತ್ಪತ್ತಿ ಮಾಡ್ತಿದ್ದಾರೆ. ಅಂದರೆ ಎಲೆಕ್ಟ್ರಿಸಿಟಿ, ಹೈಡ್ರೋಜನ್, ಜೈವಿಕ ಇಂಧನ, ಸೂರ್ಯಶಕ್ತಿ ಇವುಗಳನ್ನು ಉಪಯೋಗಿಸಿ ಭವಿಷ್ಯದ ವಾಹನಗಳು ಚಲಿಸಬಹುದು ಅಂತ ಅನಿಸುತ್ತೆ. 2025ನೇ ಇಸ್ವಿಯಲ್ಲಿ ನೀವು ವಾಹನಗಳನ್ನು ನೋಡಿದ್ರೆ ವಿದ್ಯುತ್ ವಾಹನಗಳು ಜಾಸ್ತಿಯಾಗಿ ಬರ್ತಾ ಇದ್ದಾವೆ. ಎಸ್ಪೆಷಲಿ ಸ್ಕೂಟರ್ಗಳು ಪ್ರತಿಯೊಂದು ಹಳ್ಳಿಯಲ್ಲಿ, ಪ್ರತಿಯೊಂದು ನಗರದಲ್ಲಿ ಹೆಚ್ಚಾಗಿ ಎಲೆಕ್ಟ್ರಿಕ್ ವೆಹಿಕಲ್ ಯೂಸ್ ಮಾಡ್ತಿದ್ದಾರೆ. ಕಾರುಗಳು ಜಾಸ್ತಿಯಾಗಿ ಬರ್ತಿವೆ, ಎಲೆಕ್ಟ್ರಿಕ್ ಕಾರ್ಗಳು ಬರ್ತಿವೆ, ಬಸ್ಗಳು ಬರ್ತಾ ಇವೆ, ಎಲೆಕ್ಟ್ರಿಕ್ ಬಸ್ಗಳು ಬರ್ತಿವೆ. ಅಂದ್ರೆ ಈ ಒಂದು ಪೆಟ್ರೋಲು ಡೀಸೆಲ್ ಅನ್ನು ತೆಗೆದುಬಿಟ್ಟು ಎಲೆಕ್ಟ್ರಿಸಿಟಿ, ವಿದ್ಯುತ್ ಶಕ್ತಿಯನ್ನು ಉಪಯೋಗಿಸ್ತಕ್ಕಂಥ ವಾಹನಗಳು ಬರ್ತಿವೆ. ಅದರಲ್ಲಿ ಬ್ಯಾಟ್ರಿಗಳನ್ನ ಇಟ್ಟಿರ್ತಾರೆ. ಬ್ಯಾಟ್ರಿಯನ್ನ ಚಾರ್ಜ್ ಮಾಡಿದ್ರೆ ಕಾರು ಅಥವಾ ಲಾರಿ ಆಗ್ಬೋದು, ಬಸ್ ಆಗ್ಬೋದು, ಸ್ಕೂಟರ್ ಆಗ್ಬೋದು, ಸುಮಾರು 200ರಿಂದ 300 ಕಿಲೋಮೀಟರ್ ಪ್ರಯಾಣ ಮಾಡೋದಕ್ಕೆ ಅನುಕೂಲ ಆಗುತ್ತೆ ಒಂದ್ಸಾರಿ ಚಾರ್ಜ್ ಮಾಡಿದ್ರೆ. ಅದನ್ನ ಮನೆಯಲ್ಲೇ ನಾವು ಮಾಡ್ಬೋದು. ಅನೇಕ ಮನೆಗಳಲ್ಲಿ ಇವತ್ತು ಎಲೆಕ್ಟ್ರಿಸಿಟಿಯನ್ನ ವಾಹನಗಳಿಗೆ ಉಪಯೋಗಿಸ್ತಕ್ಕಂಥ ಒಂದು ಪರಿಸ್ಥಿತಿ ಬಂದಿದೆ. ನೀವೆಲ್ಲ ಅದನ್ನು ನೋಡ್ತಾ ಇದ್ದೀರಾ. ಟೆಕ್ನಾಲಜಿಯಲ್ಲಿ ಮುಂದುವರೆದಿರ್ತಕ್ಕಂಥ ದೇಶಗಳಾದಂಥ ಜಪಾನ್ ಅಂತ ಒಂದು ದೇಶದಲ್ಲಿ ಹೈಡ್ರೋಜನ್ ಅನ್ನು ಉಪಯೋಗಿಸ್ಕೊಂಡು ಕಾರುಗಳನ್ನು ಓಡಿಸ್ತಾ ಇದ್ದಾರೆ. ಏನಾಗುತ್ತೆ ಅಂದ್ರೆ ನೀರಿದೆಯಲ್ಲ, ನೀರನ್ನ ಅದು ಎಲೆಕ್ಟ್ರಿಸಿಟಿಯಿಂದ ಬೇರ್ಪಡಿಸ್ತಾರೆ ಹೈಡ್ರೋಜನ್ ಮತ್ತು ಆಮ್ಲಜನಕವಾಗಿ. ಹೈಡ್ರೋಜನ್ ಅನ್ನ ಇಂಧನವಾಗಿ ಉಪಯೋಗಿಸಿ ಅಲ್ಲಿ ವಾಹನಗಳನ್ನು ಮುಂದಕ್ಕೆ ಮಾಡ್ತಾರೆ. ಆಮ್ಲಜನಕವನ್ನು ಬೇರೆ ರೀತಿಯಾಗಿ ಉಪಯೋಗಿಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾರೆ. ಈ ರೀತಿಯಾಗಿರ್ತಕ್ಕಂಥ ಟೆಕ್ನಾಲಜಿ ಇನ್ನೂ ನಮ್ಮ ದೇಶಕ್ಕೆ ಬಂದಿಲ್ಲ, ಮುಂದೆ ಬರ್ಬೋದು ಅಂತ ಅನಿಸ್ತಾ ಇದೆ ನನಗೆ. ಇನ್ನು ಕೆಲವು ದಿನಗಳಲ್ಲಿ ಹೈಡ್ರೋಜನ್ ಇಂಧನವನ್ನು ಉಪಯೋಗಿಸ್ತಕ್ಕಂಥ ವಾಹನಗಳನ್ನ ಇಂಡಿಯಾದಲ್ಲೇ ತಯಾರು ಮಾಡ್ತಾರೆ ಅಂತ ನನಗೆ ಅನಿಸ್ತಾ ಇದೆ. ಮತ್ತೆ ಇನ್ನೂ ಕೆಲವು ದೇಶಗಳಲ್ಲಿ ಅಮೆರಿಕ, ಇಂಗ್ಲೆಂಡ್, ಜರ್ಮನಿ ಇಂಥ ದೇಶಗಳಲ್ಲಿ ಬಯೋಫ್ಯೂಯಲ್ಸ್ ಅನ್ನು ಉಪಯೋಗಿಸ್ತಾ ಇದ್ದಾರೆ. ಏನಾಗಂದ್ರೆ ಜೈವ ಇಂಧನಗಳು ಅಂತ, ಸಸ್ಯಗಳು ಮತ್ತು ತ್ಯಾಜ್ಯದಿಂದ ಬರ್ತಕ್ಕಂಥ ವಸ್ತುಗಳಿಂದ ಎಥೆನಾಲ್ ಅಂತಕ್ಕಂಥ ಒಂದು ವಸ್ತುವನ್ನು ಉಪಯೋಗಿಸ್ತಾರೆ. ಆ ಎಥೆನಾಲ್ ಅಂತಕ್ಕಂಥದ್ದು ಪೆಟ್ರೋಲ್ ಅಲ್ಲ, ಅದು ಪೆಟ್ರೋಲ್ ಅದೆಲ್ಲ ಭೂಮಿಯಿಂದ ಬರುತ್ತೆ. ಆದ್ರೆ ಇದು ನಾವೇ ವಿಸರ್ಜನೆ ಮಾಡ್ತೀವಲ್ಲ, ತ್ಯಾಜ್ಯ ವಸ್ತುಗಳು, ವೆಜಿಟಬಲ್ಲು ಮತ್ತೆ ಬೇರೆ ಬೇರೆ ಬೇಡವಾದ ವಸ್ತುಗಳನ್ನು ಬಿಸಾಕ್ತಿವಲ್ಲ, ಅವುಗಳನ್ನೆಲ್ಲ ಶೇಖರಿಸಿ ಅವುಗಳಿಂದ ಎಥೆನಾಲ್ ಅಂತಕ್ಕಂಥ ಒಂದು ಬಯೋ ಡೀಸೆಲ್ನ ಪ್ರೊಡ್ಯೂಸ್ ಮಾಡ್ತಾರೆ. ಅದನ್ನ ಕಾರುಗಳಲ್ಲಿ ಉಪಯೋಗಿಸ್ತಾ ಇದ್ದಾರೆ. ಅಂದ್ರೆ ಕಾರುಗಳಲ್ಲಿರ್ತಕ್ಕಂಥ ಮೆಕ್ಯಾನಿಸಮ್ ಬದಲಾವಣೆ ಮಾಡಬೇಕು. ಇನ್ನು ಇದು ನಮ್ಮ ದೇಶಕ್ಕೆ ಬಂದಿಲ್ಲ. ಟೆಕ್ನಾಲಜಿಕಲಿ ಅಡ್ವಾನ್ಸ್ಡ್ ಕಂಟ್ರೀಸ್ ಸೋಲಾರ್ ಕಾರ್ಸ್ನ ಉಪಯೋಗಿಸ್ತಾ ಇದ್ದಾರೆ. ಅಂದ್ರೆ ಕಾರುಗಳು, ಬಸ್ಸುಗಳ ಟಾಪ್ ಮೇಲೆ ಸೋಲಾರ್ ಸೆಲ್ಸ್ ಅಂತ ಹಾಕ್ತಾರೆ. ನಾವು ನಮ್ಮ ಮನೆಗಳ ಮಾಡಿ ಮೇಲೆ ಹಾಕಿರ್ತೀವಿ ನೋಡಿ, ಸೋಲಾರ್ ಸೆಲ್ಸ್ ಅಂತ ನೀರನ್ನ ಕುದಿಸೋದಕ್ಕೋಸ್ಕರ. ಸೋಲಾರ್ ಎನರ್ಜಿ ಅಂದ್ರೆ ಸೌರಶಕ್ತಿಯನ್ನ ಉಪಯೋಗಿಸ್ಕೊಂಡು ಇನ್ನು ಮುಂದೆ ವಾಹನಗಳನ್ನ ನಾವು ಚಲಿಸೋದಕ್ಕೆ ಪ್ರಯತ್ನ ಮಾಡ್ಬೋದು. ಇಂಥ ಒಂದು ಇಂಧನವನ್ನು ಉಪಯೋಗಿಸಿದ್ರೆ ಯಾವ ವಾಯು ಮಾಲಿನ್ಯ ಆಗೋದಿಲ್ಲ. ನೋ ಪೊಲ್ಯೂಷನ್, ನೋ ಸೌಂಡ್, and we can use this without much difficulty because India has lot of sunlight. ಈ ಸನ್ಲೈಟ್ ಅನ್ನು ಉಪಯೋಗಿಸಿಕೊಂಡು ನಾವು ಸೌರಶಕ್ತಿಯನ್ನು ಬಿಡುಗಡೆ ಮಾಡಿ ವಾಹನಗಳನ್ನ ಬಳಸ್ಕೋಬಹುದು. ಬೇರೆ ದೇಶಗಳಂತೆ ನಮ್ಮ ದೇಶದಲ್ಲೂ ಸಹಿತ ಹೈಬ್ರಿಡ್ ವೆಹಿಕಲ್ಸ್ ಬಂದಿವೆ. ಏನು ಹೈಬ್ರಿಡ್ ವೆಹಿಕಲ್ಸ್ ಅಂದ್ರೆ ಪೆಟ್ರೋಲ್ ಅನ್ನು ಉಪಯೋಗಿಸಬಹುದು, ತಪ್ಪಿದ್ರೆ ವಿದ್ಯುತ್ ಬಳಕೆ ಮಾಡಬಹುದು. ವಿದ್ಯುತ್ ಬಳಕೆ ಮಾಡೋದಕ್ಕೋಸ್ಕರ ಒಂದು ಬ್ಯಾಟ್ರಿ ಇಟ್ಟಿರ್ತಾರೆ, ಮತ್ತೆ ಪೆಟ್ರೋಲ್ಗೋಸ್ಕರ ಟ್ಯಾಂಕ್ ಇರುತ್ತೆ. ನಾವು ಸ್ವಿಚ್ ಅನ್ನು ಆಫ್ ಅಂಡ್ ಆನ್ ಮಾಡಿದ್ರೆ
ಇಲ್ಲ ವಿದ್ಯುತ್ ಅನ್ನು ಉಪಯೋಗಿಸಬಹುದು ಅಥವಾ ಪೆಟ್ರೋಲ್ ಅನ್ನು ಉಪಯೋಗಿಸಬಹುದು. ಇಂಥ ಒಂದು ವಾಹನಗಳಿಗೆ ಹೈಬ್ರಿಡ್ ವಾಹನಗಳು ಅಂತ ಕರೀತಾರೆ. ಇದು ನಮ್ಮ ದೇಶದಲ್ಲಾಗಲೇ ಓಡ್ತಾ ಇದೆ. ಆದರೆ ಇದು ಹೆಚ್ಚು ಜನಪ್ರಿಯವಾಗಿ ಬೆಳೀತಾ ಇಲ್ಲ. ಕಾರಣ ಏನು ಅಂತ ಗೊತ್ತಿಲ್ಲ. ಒಟ್ಟಿನಲ್ಲಿ ಈ ರೀತಿಯಾಗಿ ಹೈಬ್ರಿಡ್ ವಾಹನಗಳನ್ನು ನಾವು ಉಪಯೋಗಿಸಬಹುದು. ಇನ್ನು ಮುಂದೆ ಬರ್ತಕ್ಕಂಥ ವಾಹನಗಳು, ವೆಹಿಕಲ್ಸ್ ಇದೆಯಲ್ಲ, ಆ ವೆಹಿಕಲ್ಸ್ಗೆ ಯಾವ ರೀತಿಯ ಇಂಧನವನ್ನು ಜನಗಳು ಬಳಸ್ತಾರೆ, ಇಷ್ಟಪಡ್ತಾರೆ ಅಂತ ಕೇಳಿದರೆ, ಎಲೆಕ್ಟ್ರಿಕ್ ವೆಹಿಕಲ್ಸ್ ಮೋಸ್ಟ್ ಕಾಮನ್. ಪ್ರತಿಯೊಬ್ಬರು ಸಹಿತ ಹೆಚ್ಚು ಬಳಕೆ ಮಾಡ್ತಿರ್ತಕ್ಕಂಥದ್ದು ವಿದ್ಯುತ್ ಶಕ್ತಿಯಿಂದ ಓಡ್ತಕ್ಕಂಥ ವಾಹನಗಳನ್ನ. ಇನ್ನು ಮುಂದೆ ಬರ್ತಕ್ಕಂಥದ್ದು ಹೈಡ್ರೋಜನ್ ಅನ್ನು ಉಪಯೋಗಿಸ್ಕೊಂಡು ಓಡಿಸ್ತಕ್ಕಂಥ ವಾಹನಗಳು ಬರ್ಬೋದು. ಅದಿನ್ನೂ ಶುರುವಾಗಿಲ್ಲ. ಇದಕ್ಕೆಲ್ಲದಕ್ಕೂ ಪರ್ಯಾಯ ಮಾರ್ಗ ಯಾವುದಿದೆ ಅಂದರೆ ಜೈವ ಇಂಧನ, ಅಂದರೆ ಬಯೋಫ್ಯೂಯಲ್ ಅಂತ ಹೇಳ್ತೀವಲ್ಲ. ವೇಸ್ಟ್ ಪ್ರಾಡಕ್ಟ್ಸ್ನೆಲ್ಲ ಇವತ್ತು ನಾವು ಸುಡ್ತಾ ಇದ್ದೀವಿ. ಅದ್ರ ಬದಲಾಗಿ ಆ ವೇಸ್ಟ್ ಅನ್ನೆಲ್ಲ ಸೇರಿಸಿ ಅದರಿಂದ ಬರ್ತಕ್ಕಂಥ ಬಯೋಫ್ಯೂಯಲ್ ಎಥೆನಾಲ್ ಅನ್ನ ಉಪಯೋಗಿಸಿದ್ರೆ ನಾವು ಪೊಲ್ಯೂಷನ್ ಅನ್ನು ಕಡಿಮೆ ಮಾಡ್ಬೋದು, ಮತ್ತೆ ಸುಲಭವಾಗಿ ಈ ವಾಹನದ ಇಂಧನವನ್ನ ಪ್ರೊಡ್ಯೂಸ್ ಮಾಡ್ಬೋದು. ಎಲ್ಲರೂ ಕೇಳ್ಕೊಳ್ತಕ್ಕಂಥದ್ದು ಒಂದೇ ಒಂದು, ಸೇವ್ ಎನರ್ಜಿ ಸೇವ್ ಅರ್ತ್. ಅಂದ್ರೆ ಎನರ್ಜಿ, ಇಂಧನವನ್ನು ಉಳಿಸಿ. ಯಾವ ರೀತಿ ಇಂಧನ, ಪೆಟ್ರೋಲ್ ಮತ್ತು ಡೀಸೆಲ್ ಬಳಕೆಯನ್ನ ಕಡಿಮೆ ಮಾಡಿ ಭೂಮಿಯನ್ನು ಉಳಿಸಿ. ಇಲ್ಲ ಅಂದ್ರೆ ಪೊಲ್ಯೂಷನ್ ಜಾಸ್ತಿ ಆಗುತ್ತೆ. ಈ ಒಂದು PPTಯನ್ನು ಮಾಡೋದಕ್ಕೋಸ್ಕರ ನಾನು ಬಿಂಗ್ ಕ್ರಿಯೇಟಿವ್ ಕಾಮನ್ಸ್ ಇಂದ ಚಿತ್ರಗಳನ್ನು ತಗೊಂಡಿದ್ದೀನಿ. ಅವರಿಗೆ ನಿಮ್ಮ ಪರವಾಗಿ ಅವರಿಗೆಲ್ಲರಿಗೂ ವಂದನೆಗಳು. ChatGPT, ಇಂಟರ್ನೆಟ್ ಇವುಗಳು ನನ್ನ ಟೀಮ್ ರೀತಿಯಾಗಿ ಸಹಾಯ ಮಾಡಿ ಈ ಒಂದು PPTಯನ್ನು ಮಾಡೋದಕ್ಕೆ ಪ್ರಯತ್ನ ಮಾಡಿದ್ದೀನಿ. ಎಲ್ಲರೂ ಒಳ್ಳೆಯದಾಗಲಿ. ನಮಸ್ಕಾರ.